ಗುರುಳೆ ನಮಸ್ಕಾರ. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿನ ನಮ್ಮ NCR ಶಾಲೆಯಲ್ಲಿ ಆಚರಣೆ ಮಾಡ್ತಾಯಿದ್ವಿ. ತುಂಬ ಅದ್ದೂರಿಯಾದಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ರಾಯ್ ಸರು. ತಾವು ಕೂಡ ಇವತ್ತು ಮುಖ್ಯ ಅತಿಥಿಗಳಾಗಿ ಬಂದಿದ್ದೀರಿ. ಇವತ್ತು ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ ಗುರುಳೆ? ತುಂಬ ಖುಷಿಯಾಗಿದೆ. ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡ್ತೀವಿ, ಕೃಷ್ಣ ಜನ್ಮಾಷ್ಟಮಿ ಶಿಕ್ಷಕರ ದಿನಾಚರಣೆ ನಾವು ಯಾವುದೇ ಆಚರಣೆ ಮಾಡ್ತಾಯಿದ್ದೀವಿ, ಶಿಕ್ಷಕರ ದಿನಾಚರಣೆ ಮಾಡಿದ್ವಿ. ಯಾಕೆಂದರೆ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅವರ ಲೈಫಲ್ಲಿ ಮರೆಯಲಾಗದೇ ಇರುವಂಥ ಒಂದು ಪುಣ್ಯದ ಕೆಲಸ ಮಾಡಿದ್ದಾರೆ. ಅಂಥವರಿಗೆ ನಾವು ಫಸ್ಟ್ ಜಯಂತಿಯನ್ನು ಮಾಡಿ ಅವ್ರಿಗೆ ಗುರುವಂದನೆ ಮಾಡಬೇಕು ಅಂತ ಕೃಷ್ಣ ಜನ್ಮಾಷ್ಟಮಿ ತುಂಬ ಖುಷಿ. ಹಾಗಾಗಿ ತಾವು ಕೂಡ ಒಂದು ವಿಶೇಷದ ಒಂದು ಪೀಠ ರಚನೆ ಮಾಡಿದ್ದೀರಾ ಒಂದು ಕುಗ್ರಾಮದಲ್ಲಿ. ಇಲ್ಲಿಗೂ ಕೂಡ ತಾವು ಗೌರವ ಅತಿಥಿ ಮುಖ್ಯ ಅತಿಥಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ. ಅದ್ರ ಬಗ್ಗೆ ಹೇಳೋದಾದರೆ, ನಾನು ನಮ್ಮ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿ, ಚಿಕ್ಕದು ಮಾಡಿ, ದೊಡ್ಡದು ಮಾಡಲಿ, ನಾನಂತೂ ಇಷ್ಟ ಇರ್ತೀನಿ. ಯಾಕೆಂದರೆ ನಾವು ಫಸ್ಟು ನಾವು ಖುದ್ದಿಗೆ ಡಿಸೈಡ್ ಮಾಡ್ತೀವಿ, ಯಾರು ಇರಲಿ ಇರಲಿ ನಾವಂತೂ ಇಷ್ಟು ಕಾರ್ಯಕ್ರಮ ನಡೆಸ್ತೀವಿ. ಹಾಗಾಗಿ ಕಳೆದ ಸಾರಿ ಕೂಡ ಒಂದು ಶಾಲಾ ವಾರ್ಷಿಕೋತ್ಸವನ ಇಡೀ ಜಿಲ್ಲೆಯಲ್ಲಿ ನೋಡೋ ಥರ ಮಾಡಿದ್ರೆ ತಾವು ದೊಡ್ಡ ದೊಡ್ಡ ಗಣ್ಯನೆಲ್ಲ ಕರೆದು ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಕರೆದು ಮಾಡಿರೋವಂಥದ್ದು. ಮತ್ತು ಎಲ್ಲ ಚಿತ್ರನಟರು ಕೂಡ ನಿಮ್ಮ ಒಂದು NCR ಶಾಲೆಯಲ್ಲಿ ಇದ್ದರು. ತಮ್ಮ ಪಾತ್ರ ತುಂಬಾ ಮುಖ್ಯವಾಗಿದೆ. ಮತ್ತು ಎಲ್ಲ ಶಿಕ್ಷಕರ ವೃಂದ ಕೂಡ ಅವತ್ತು ಅತಿ ಹೆಚ್ಚು ಶ್ರಮ ವಹಿಸ್ಕೊಂಡು ಮಾಡೋದಂಥ ಯಶಸ್ವಿಯಾದಂಥ ಕಾರ್ಯಕ್ರಮ ಶಾಲಾ ವಾರ್ಷಿಕೋತ್ಸವ. ಅದು ಇವತ್ತರೂ ಕೂಡ ಜನಗಳ ಮನದಲ್ಲಿ ಕಣ್ತುಂಬಿದೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ತುಂಬ ಖುಷಿ ಆಯಿತು. ಅದರಲ್ಲೂ ನಮ್ಮ ರಾಜೇಶ್ ಅವರು ತುಂಬ ಶ್ರಮ ತಗೋತಾರೆ. ಯಾವುದಕ್ಕೆ ಸದ್ಯಕ್ಕೆ ನಾವು ಹೇಳ್ಕೊತೀವಿ, ಒಂದಿಗೆ ಹುಟ್ಟಿಲ್ಲ, ನಾವು ಮೊದಲು ಹುಡುಗಾಗಿದ್ದೇನೆ ಯಾವುದೋ ಆ ಭಗವಂತ ನಮ್ಮನ್ನು ಹಿಂಗೆ ಇರುತ್ತೆ ಅಂತ ನಾನು ಆ ಮಾದೇಶವನ್ನು ಕೇಳ್ಕೊಂಡು ನಮ್ಮ ಆದಿಶಕ್ತಿ ಯಾವಾಗಲೂ ಕೇಳ್ಕೊತಾ ಇರ್ತೀನಿ. ನಮ್ಮ ಸ್ನೇಹ ಹಿಂಗೆ ಇರಲಿ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಅವ್ರು ಸಣ್ಣ ಕಾರ್ಯಕ್ರಮ ಮಾಡಬೇಕಾದ್ರೆ ಫಸ್ಟು ನನಗೆ ಫೋನ್ ಮಾಡ್ತೀನಿ, ಹೆಂಗೆ ಮಾಡೋದೇನು ಈ ಥರ ಮಾಡ್ತೀನಿ. ಖಂಡಿತವಾಗಿ ಆ ಭಗವಂತ ಇನ್ನೂ ಎತ್ತರ ಕಳೆಯೋ ಶಕ್ತಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಇವತ್ತು ಇಂಟರ್ನ್ಯಾಷನಲ್ ಶಾಲೆ ತಾಲೂಕು ಮಟ್ಟದಲ್ಲಿದೆ ಅಂತಂದರೆ ನಿಜವೂ ಅದೊಂದು ಹೆಮ್ಮೆಯಾದಂಥ ಹೆಗ್ಗಳಿಕೆ ನಮ್ಮ ಬನ್ನೂರು ಹೋಬಳಿಗೆ. ಇವತ್ತು ಏನೆಲ್ಲ ಇಂಟರ್ನ್ಯಾಷನಲ್ ಸ್ಟೇಟ್ ಸಿಲೆಬಸ್ಸು, ಸೆಂಟ್ರಲ್ ಸಿಲೆಬಸ್ಗಳು ಬರಬೇಕು ಅಂತಂದರೆ ತಮ್ಮಂಥ ಮುಖ್ಯ ಪಾತ್ರ ಇರುತ್ತೆ. ಯಾಕೆಂದರೆ ಇವತ್ತು ಹಲವಾರು ಜನ ಹಲವಾರು ಗ್ರಾಮಗಳಲ್ಲಿ ಇವತ್ತು ನಗರ ಪ್ರದೇಶಕ್ಕೆ ಹೋಗ್ತಾರೆ. ಆದರೆ ಅಲ್ಲಿರುವಂಥ ಸೌಲಭ್ಯತೆಗಳು ಸೇಮ್ ಎಲ್ಲ ತಾವು ಇಲ್ಲಿ ವ್ಯವಸ್ಥೆ ಮಾಡಿದ್ದೀರಾ. ತಾವು ಇವತ್ತು ಸಂಸ್ಥಾಪಕರಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ನೀವು ಕೇಳೋದ ಕ್ವಶನ್ ತುಂಬ ಚೆನ್ನಾಗಿದೆ. ಏನಂದರೆ ನಾನು ಇದೇ ಊರಲ್ಲಿ ತುಮಕೂರಲ್ಲೇ ಹುಟ್ಟಿ ಬೆಳೆದಿದ್ದು. ನಾನು ವೃತ್ತಿಯಲ್ಲಿ ವಕೀಲನಾಗಿ ಬೆಂಗಳೂರಲ್ಲಿ ನನ್ನ ವಕೀಲ ವೃತ್ತಿ ಮಾಡ್ತಾಯಿದ್ದೀನಿ 21 ವರ್ಷಗಳಿಂದ. ಸ್ವಂತ ಊರಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಥವಾ ನಮ್ಮ ಮಕ್ಕಳಿಗೆ ಏನಾದರೂ ಒಂದು ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಮನಸ್ಸು ಬಂದಾಗ ಬೆಂಗಳೂರು ನೀವು ಹೇಳ್ದಂಗೆ ಸಿಟಿಲಿದ್ದಂಥ ಸೌಲಭ್ಯಗಳು ನಮ್ಮೂರಲ್ಲಿ ಯಾಕೆ ಕೊಡಬಾರ್ದು, ನಮ್ಮ ಮಕ್ಕಳಿಗೆ ಅದು ಕೈಗೆಟುಕುವ ರೀತಿಲಿ ನಾವು ಕೊಟ್ಟರೆ ಅವ್ರಿಗೆ ಅನುಕೂಲ ಯಾಕೆ ಪಡ್ಕೊಬಾರ್ದು ಅಂತ ಯೋಚನೆ ಮಾಡಿ ನಾನು ಬೆಂಗಳೂರಲ್ಲಿ ಏನು ಇದೆಯೋ ಅದನ್ನು ನಮ್ಮೂರಲ್ಲಿ ಕೂಡ ಇವತ್ತು ಕೊಡ್ತಾಯಿದ್ದೀನಿ. ಬೆಂಗಳೂರಲ್ಲಿ ಏನೋ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಸೌಲಭ್ಯ ಏನೇನು ಸಿಗುತ್ತೆ ಅದೆಲ್ಲ ನಾವು ಹಳ್ಳಿ ಮಕ್ಕಳಿಗೆ ನಮಗೆ ಒಂದು ಫೀಸ್ ತಗೊಂಡು ಕೊಡಬೇಕು ಅನ್ನೋ ಉದ್ದೇಶದಲ್ಲಿ, ಜೊತೆಗೆ ನನ್ನೂರಿನ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಬೆಂಗಳೂರಿಂದ ಬಂದು ಈ ಗ್ರಾಮದಲ್ಲಿ ಒಂದು ಸ್ಕೂಲು, PU ಕಾಲೇಜ್ ಕರೆದಿದ್ದೀನಿ. ಮುಂದಿನ ದಿನಗಳಲ್ಲಿ ಒಂದು ನರ್ಸಿಂಗ್ ಕಾಲೇಜು ಅಥವಾ ಡಿಪ್ಲೊಮಾ ಕಾಲೇಜ್ ಮಾಡೋದಕ್ಕೋಸ್ಕರ ನಮ್ಮ ತಯಾರಿ ನಡೀತಾ ಇದೆ. ಆದೇಶದ ಅನುಗ್ರಹ ಇದ್ದರೆ ಅದನ್ನು ಕೂಡ ಸೀಟಲ್ಲಿ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ತಾವು ಕೂಡ ರೋಟ್ರಿಯ ಅತಿ ಮುಖ್ಯವಾದಂಥ ಸದಸ್ಯರು. ರೋಟ್ರಿ ಬಗ್ಗೆ ತಾವು ಹೇಳೋದಾದ್ರೆ ಸೇವಾ ಸಂಸ್ಥೆ ಬಗ್ಗೆ. ರೋಟ್ರಿ ಅಂದರೆ ಒಂದು ಸೇವಾ ಸಂಸ್ಥೆ. ಸಮಾಜ ಸೇವೆಯಲ್ಲಿ ಎಲ್ಲರೂ ಒಂದು ಏನು ಹೇಳ್ತೀವಲ್ಲ, ಉಳ್ಳವರು ಶಿವಾಲಯ ಮಾಡುವವರು ಅಂತಾರಲ್ಲ, ಅಲ್ಲೆಲ್ಲ ಸ್ವಲ್ಪ ದುಡ್ಡು ಕಾಸಿರೋರೇ ಒಂದು ಸೇವೆ ಮಾಡಬೇಕು, ಬಡವರಿಗೆ ಒಂದು ದಾನ ಧರ್ಮ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಒಂದು 38 ಜನ ಇದ್ದೀವಿ ನಾವು ರೋಟರಿ ಸಂಸ್ಥೆಯಲ್ಲಿ. ಮುಂದಿನ ವರ್ಷ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದೇನೆ. ಅಲ್ಲೂ ಕೂಡ ಈಗ ನಮ್ಮ ಸಂಸ್ಥೆ ಹೇಗೋ ಅದು ಕೂಡ ಹಾಗೆ ನಾವು ರೋಟರಿ ಸಂಸ್ಥೆ ಕೂಡ ನಮ್ಮದೇ ಒಂದು ಸೇವೆ ಮಾಡೋ ಮನಸ್ಸಿಟ್ಟು ರೋಟ್ರಿಗೆ ಜಾಯ್ನ್ ಆಗಿದೆ. ಅಲ್ಲೂ ಕೂಡ ಖುಷಿ ಇದೆ. ಆ ಕೆಲಸ ಮಾಡೋದಕ್ಕೆ ತುಂಬ ಖುಷಿ ಇದೆ. ನಿನ್ನೆ ನಮ್ಮನ್ನೆಲ್ಲ ಗುರುತಿಸಿ ಪತ್ರಿಕಾ ವೃಂದರನ್ನ ಅಭಿನಂದಿಸಿದ್ದೀರಾ. ಮತ್ತೊಮ್ಮೆ ತಮಗೆ ಅಭಿನಂದನೆಗಳು. ಈಗಿನ 2024 ಸಾಧನ ಅಧ್ಯಕ್ಷರಾದಂಥ ವೆಂಕಟೇಶ್ ಅವರು ಮತ್ತು ಕಾರ್ಯದರ್ಶಿಯಾದ ರಾಜು ಅವರು ಪತ್ರಿಕಾ ಮಾಧ್ಯಮದವರ ದಿನಾಚರಣೆ ಆದ್ದರಿಂದ ನಮ್ಮ ಸುತ್ತಮುತ್ತಲಿನ ಪತ್ರಿಕರ್ತರನ್ನು ಕರೆದು ಸನ್ಮಾನ ಮಾಡೋರೆ. ಆ ಮುಖಾಂತರ
ಅವ್ರಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಒಂದು ಖುಷಿ ಬರುತ್ತೆ. ಅವ್ರು ನಮ್ಮನ್ನು ಗುರುತಿಸ್ತವ್ರೆ ಸಮಾಜ ಅಂತ ತಿಳ್ಕೊಂಡು ಇನ್ನು ಪತ್ರಿಕಾ ರಂಗ ಅಭೂತಪೂರ್ವ ಕೆಲಸ ಮಾಡ್ತಾ ಇದೆ. ನಿಷ್ಪಕ್ಷಪಾತವಾಗಿ ಬರಲಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.